ಹಾಯ್ ನಮಸ್ಕಾರ, ಕನ್ನಡ ಟೆಕ್ ಸರ್ವರ್ಗೆ ಸ್ವಾಗತ. ಫಸ್ಟ್ ಟೈಮ್ ನಾನು ಮೊದಲ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಮ್ಮ ಮುಂದಿದೆ MI ಪವರ್ ಬ್ಯಾಂಕ್ ಹೈಪರ್ಸೋನಿಕ್ 20,000 mAh ಕೆಪಾಸಿಟಿ ಹೊಂದಿರತಕ್ಕಂಥ ಒಂದು ಪವರ್ ಬ್ಯಾಂಕ್. ಸೊ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ, ಓಪನ್ ಮಾಡೋಣ. ಸೊ ಇದು ಆಲ್ರೆಡಿ ನಾನು ಓಪನ್ ಮಾಡಿದ್ದೆ. ಸೊ ಓಪನ್ ಮಾಡಿಬಿಟ್ಟು ವಾರಂಟಿ ಕಾರ್ಡ್ ಎಲ್ಲ ಪಕ್ಕದಲ್ಲಿ ಇಟ್ಟಿದ್ದೆ. ಸೊ ಇದು ನೆಕ್ಸ್ಟ್ ಟೈಮ್ ನಿಮಗೋಸ್ಕರ ಅಂತಲೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಪವರ್ ಬ್ಯಾಂಕ್ ನೋಡೋಕ್ಕೆ ಸಿಗುತ್ತೆ. ಸೊ ಇದರ ಪಕ್ಕಕ್ಕೆ ಇಡೋಣ. ಸೊ ಅದು ಬಿಟ್ಟರೆ ನಿಮಗೆ ಒಂದು C to C ಕೇಬಲ್ ಸಿಗುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಸಿಗ್ತಾ ಇಲ್ಲ. ಇದನ್ನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಯೂಸರ್ ಮ್ಯಾನುವಲ್ ಪಕ್ಕದಲ್ಲೇ ಇದೆ. ಸೊ ಎಲ್ಲ ಸೈಡ್ಗೆ ಇಡೋಣ. ಸೊ ಇಟ್ಕೊಂಡು ಇವಾಗ ಮೇನ್ ಪ್ರಾಡಕ್ಟ್ನ ರಿವ್ಯೂ ಮಾಡೋಣ. ಸೊ ಓಪನ್ ಮಾಡ್ತಾ ಇರೋದು. ಇವಾಗ ನಿಮ್ಮ ಮುಂದೆ MI ಪವರ್ ಬ್ಯಾಂಕ್ ಹೈಪರ್ಸೋನಿಕ್ 20,000 mAh ಕೆಪಾಸಿಟಿ ಹೊಂದಂಥ ಬ್ರ್ಯಾಂಡ್. ಸೊ ಹೆವಿ ಪ್ರೀಮಿಯಂ ಲುಕ್ ಇದೆ. ನನಗನ್ಸಿದ ಮಟ್ಟಿಗೆ ಹತ್ರ 400ರಿಂದ 450 ಗ್ರಾಮ್ವರೆಗೂ ತೂಕನ ಇರುತ್ತೆ ಅನಿಸುತ್ತೆ. ಸೊ ಭಯಂಕರ ಪ್ರೀಮಿಯಂ ಲುಕ್ ಇದೆ. ಹಿಂದ್ಗಡೆ ನೋಡೋಕೆ ಹೋದರೆ ಇಲ್ಲಿ 3 ಪೋರ್ಟ್ ಕೊಟ್ಟಿರ್ತಾರೆ. ಟೈಪ್ A, ಟೈಪ್ C ಮತ್ತು ಟೈಪ್ A ಪೋರ್ಟನ್ನು ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟರೆ ನಿಮಗೇನು ನೋಡೋಕ್ಕೆ ಸಿಗಲ್ಲ ಇಲ್ಲಿ. ಸೊ ಇಲ್ಲೊಂದು ಪವರ್ ಸ್ಟಾರ್ಟ್ ಬಟನು. ಸ್ಟಾರ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಬ್ಲಿಂಕ್ ಆಗ್ತಾ. ಐ ಥಿಂಕ್ ಇದರಲ್ಲಿ ನಾವು ಪವರ್ ಇಲ್ಲ ಅಂತ ಕಾಣಿಸುತ್ತೆ. ಸೊ ಹಂಗಾಗಿ ಇದು ಆಗ್ತಾಯಿಲ್ಲ. ಸೊ ಚಾರ್ಜ್ ಇಟ್ಬಿಟ್ಟು ಓಪನ್ ಮಾಡಿಕೊಡ್ತೀನಿ. ಹತ್ರ 3ರಿಂದ 4 ಅವರ್ ಟೈಮ್ ತೊಗೊಳುತ್ತೆ ಫುಲ್ ಚಾರ್ಜ್ ಆಗಲಿಕ್ಕೆ. ಮತ್ತು ಇದು ಲೋ ಕರೆಂಟ್ ಚಾರ್ಜಿಂಗ್ ಸಪೋರ್ಟ್ನ ಹೊಂದಿರುತ್ತೆ. 45 ವ್ಯಾಟ್ ಪವರ್ ಸಪೋರ್ಟ್ ಮಾಡೋ ಲ್ಯಾಪ್ಟಾಪ್ನ ಆರಾಮಾಗಿ ನೀವು ಚಾರ್ಜ್ ಮಾಡ್ಕೋಬೋದು. ಮತ್ತು ನೀವು ಹತ್ರ ಇದು 50 ವ್ಯಾಟ್ವರೆಗೂ ನಿಮಗೆ ಮೊಬೈಲ್ನ ಚಾರ್ಜಿಂಗ್ ಔಟ್ಪುಟ್ ಕೊಡುತ್ತೆ. ಇದಿಷ್ಟು ಮೊದಲ ಪ್ರಾಡಕ್ಟ್ನ ರಿವ್ಯೂ ಆಗಿರುತ್ತೆ. ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇದು ನಾನು ಫಸ್ಟ್ ರಿವ್ಯೂ ಆಗಿರೋದ್ರಿಂದ ಸ್ವಲ್ಪ ಎಡವಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಟೈಮ್. ಹ್ಯಾವ್ ಅ ನೈಸ್ ಡೇ.